ಮಚ್ಚ ಎಲ್ಗೋಗ್ತಾ ಇದೀವಿ? ಮೈಸೂರಿನ ಹುಲಿ ಯಾರು? ಅಂಬೇಡ್ಕರ. ಅರ್ಥ ಆಯ್ತು ಅನ್ಸುತ್ತೆ. ಟಿಪ್ಪು ಸುಲ್ತಾನ್ ಕಣ. ಟಿಪ್ಪು ಸುಲ್ತಾನ್ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ 1781ರಲ್ಲಿ 5ರಲ್ಲಿ ಈ ಒಂದು ಬೇಸಿಗೆಯ ಮನೆನ ಪ್ರಾರಂಭ ಮಾಡ್ತಾರೆ. ಈ ಒಂದು ಪ್ಯಾಲೇಸು ಹೊರಗಡೆಯಿಂದ ನೋಡಬೇಕಾದ್ರೆ ಫಸ್ಟ್ ಫ್ಲೋರ್ ಅಂದರೆ ಒಂದೇ ಫ್ಲೋರ್ ಇರೋ ಥರ ಕಾಣಿಸುತ್ತೆ. ಬಟ್ ಆ್ಯಕ್ಚುಲಿ ಇದು ಒಂದು ಫ್ಲೋರ್ ಇಲ್ಲ, 2 ಫ್ಲೋರ್ ಇದೆ. ಏನಕ್ಕೆ ಈ ಒಂದು ಪ್ಯಾಲೇಸ್ನ ಕಟ್ಟೋಕ್ಕೆ 10 ವರ್ಷ ಕಾಲ ಏನಾದರೂ ಬೇಕಿತ್ತಾ, ಅಥವಾ ತುಂಬ ಆಯಿತಾ, ಅಥವಾ ಏನಕ್ಕೆ 10 ವರ್ಷ ಆಯಿತು ಒಂದು ಪ್ಯಾಲೇಸ್ನ ನಿರ್ಮಾಣ ಮಾಡೋದಕ್ಕೆ ಅನ್ನೋದನ್ನ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮೊದಲು ಈ ಪ್ಯಾಲೇಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಓಕೆ, ಇದನ್ನು ನಾವು ತೇಗದ ಮರದಿಂದ ಸ್ತಂಭಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸೊ 271 ವರ್ಷದ ಹಳೆಯ ಒಂದು ತೇಗದ ಮರ ಇದು. ಸೊ ಸುಮಾರು ನೀವು ನೋಡ್ತಿರ್ಬೋದು, ಇಲ್ಲಿ 160 ಸ್ತಂಭಗಳು ಈ ಒಂದು ಪ್ಯಾಲೇಸಲ್ಲಿದೆ. ಬೇಸಿಗೆ ಕಾಲದಲ್ಲಿ ಬೆಂಗಳೂರು ವೆದರ್ ಕೂಲ್ ಆಗಿದೆ ಅಂತ ವಿಶ್ರಾಂತಿ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಸೊ ಇಲ್ಲಿ ದರ್ಬಾರ್ನೂ ಸಹ ನಡೆಸ್ತಾ ಇದ್ರು. ಸೊ ಪೂರ್ವ ಮತ್ತು ಪಶ್ಚಿಮ ಕಡೆ ದರ್ಬಾರ್ ನಡೆಸ್ತಾರೆ. ಆ ಕಡೆ ನೋಡ್ಬೋದು, ಅಲ್ಲೊಂದು ಪೂರ್ವ ಸೈಡ್ ಕಾಣಿಸುತ್ತೆ, ಇದು ಪಶ್ಚಿಮ ಸೈಡ್ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಅವ್ರು ದರ್ಬಾರ್ನ ನಡೆಸೋಂಥ ಪ್ಲೇಸು. ಇದ್ರ ಸೌಂಡ್ ಹೇಗಿದೆ ಅಂತ. ಸೊ ಇಲ್ಲಿ ಬಳಸಿರೋಂಥ ಈ ತೇಗದ ಮರ ಆಗಲಿ, ಈ ಬಣ್ಣ ಆಗಲಿ, ಸೊ ಆಲ್ಮೋಸ್ಟ್ ಎಲ್ಲ ನ್ಯಾಚುರಲ್. ಸೊ ನೋಡಿ, ಆಗಿನ ಕಾಲದ ಡಿಸೈನ್ಗಳು ನೋಡ್ತಾ ಇರ್ಬೋದು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ನ್ಯಾಚುರಲ್ ಆಗಿ ಈಗಿನ ಕಾಲದಲ್ಲಿ ಈ ರೀತಿ ಎಲ್ಲ ಡಿಸೈನ್ ಮಾಡ್ತಾರೆ. ಸೊ ಇಲ್ಲಿ ಆಗಿನ ಕಾಲದ ಪೇಂಟಿಂಗ್ಸ್ ಹತ್ರ ಎತ್ಕೋಬಾರ್ದು. ಸೊ ಈ ಒಂದು ಪೇಂಟಿಂಗ್ಸು, ಸೊ ಇದನ್ನು ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನಿಂದ ನಂಬಕ್ಕಾಗ್ತಾ ಇಲ್ಲ. ಸೊ ಇದು ಆಗಿನ ಕಾಲದ ಪೇಂಟಿಂಗ್ ಅಂತ ಮಾತ್ರ ಗೊತ್ತಾಗ್ತಿದೆ. ಬಟ್ ಇದು ಆಲ್ಮೋಸ್ಟ್ ಚಿನ್ನದಿಂದ ತಯಾರು ಮಾಡಿದ್ದಾರೆ, ಏನೋ ಒಂದು ಗೊತ್ತಿಲ್ಲ. ಯಾಕಂದರೆ ಚಿನ್ನದಿಂದ ತಯಾರು ಮಾಡಿದರೆ ಸೊ ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಈ ಥರ ಮುಟ್ಟೋವರೆಗೂ ಯಾರೂ ಬಿಡ್ತಾ ಇರಲಿಲ್ಲ. ಸೊ ನಾನು ಮುಟ್ಟಿದ್ದೀನಿ ಅಂದರೆ ಆಲ್ಮೋಸ್ಟ್ ಇದು ಚಿನ್ನನ ಏನೋ ನನಗೆ ಗೊತ್ತಿಲ್ಲ. ಈ ಒಂದು ಟಿಪ್ಪು ಸುಲ್ತಾನ ಕೋಟೆ, ಈ ಒಂದು ಸಮ್ಮರ್ ಪ್ಯಾಲೇಸ್ ಕೋಟೆಯಲ್ಲಿ ಇಲ್ಲಿ ಬೆಂಗಳೂರು ಚಾಮರಾಜಪೇಟೆ ಸೊ ಇಲ್ಲಿದೆ, ಲೊಕೇಟ್ ಆಗಿದೆ. ಸೊ ಇಲ್ಲಿಂದ ಡೈರೆಕ್ಟ್ ಮೈಸೂರು ಶ್ರೀರಂಗಪಟ್ಟಣವರೆಗೂ ಸೊ ಸುರಂಗ ಮಾರ್ಗ ಇದೆ ಅಂತಲೂ ಸಹ ಇನ್ಫಾರ್ಮೇಷನ್ ಕೇಳ್ಪಟ್ಟೆ. 1781ರಿಂದ 1791 ಮೀನ್ಸ್ 10 ವರ್ಷಗಳ ಕಾಲ ಈ ಪ್ಯಾಲೇಸ್ನ ಕಟ್ಟೋದಕ್ಕೆ ಟೈಮ್ ತೊಗೊಂಡಿದ್ದಾರೆ. ಸೊ ಇಷ್ಟೊಂದು ಟೈಮ್ ಏನಕ್ಕೆ ಅಂತ ನನ್ನ ಹತ್ರ ಹೇಳಿದೆ. ಸೊ ಸಿಂಪಲ್ಲು, ಮೊದಲನೇದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಆಗಿನ ಕಾಲದಲ್ಲಿ. ಅನಂತರ ಬಂದುಬಿಟ್ಟು ಸಿವಿಲ್ ವಾರ್ಗಳು ನಡೀತಾ ಇತ್ತು. ಸೊ ಯುದ್ಧಗಳು ನಡೀತಾ ಇತ್ತು. ದರ್ಬಾರ್ನ ಸಹ ನಡೆಸಿದ್ರು ಅಂತೇಳಿದೆ. ಅವರ ಮರಣ ನಂತರ ಈ ಪ್ಯಾಲೇಸ್ ಏನಾಯ್ತು ಅಂದರೆ, ಸೊ ಆಗಿನ ಕಾಲದ ಒಡೆಯ ರಾಜರುಗಳು ಗೊತ್ತಲ್ಲ, ಅವರ ಒಂದು ಆಳ್ವಿಕೆಗೆ ಬಂತು. ಅನಂತರ ಅವರು ಇದನ್ನು ಪ್ರವಾಸಿ ತಾಣವಾಗಿ ಮಾಡಿದ್ರು. ಅದಾದಮೇಲೆ ಟಿಪ್ಪು ಸುಲ್ತಾನ್ ಕೇವಲ ಅಂದರೆ ಅವರು ನಡೆಸಿರೋಂಥ 16 ವರ್ಷ ಆಳ್ವಿಕೆಯಲ್ಲಿ 9 ವರ್ಷ ಮಾತ್ರನೇ ಅವರು ಇಲ್ಲೊಂದು ಟೈಮ್ ಸ್ಪೆಂಡ್ ಮಾಡಿದ್ರು. ಅನಂತರ ಈ ಒಂದು ಪ್ಯಾಲೇಸ್ನ ಅಠಾರ ಕಚೇರಿ ಏನು ಹೈಕೋರ್ಟ್ ಅಂತ ನಿರ್ಮಾಣ ಮಾಡಿದಾರಲ್ಲ, ಸೊ ಅವ್ರ ಅಂಡರಲ್ಲಿ ಇದನ್ನು ಸಹ ಬಳಸ್ಕೊಂಡ್ರು. ಅದಾದಮೇಲೆ ಸುಮಾರು ಒಂದು 100ರಿಂದ 150 ವರ್ಷ ಸೊ ಬ್ರಿಟಿಷ್ ಕಾಲಾವಧಿಯಲ್ಲಿ ಸೊ ಈ ಒಂದು ಟಿಪ್ಪು ಸುಲ್ತಾನ್ ಪ್ಯಾಲೇಸ್ನ ಸೊ ಒಂದು ಕೇಂದ್ರ ಕಚೇರಿಯಾಗಿ ಮಾಡಿಕೊಂಡು ಸೊ ಇಲ್ಲೊಂದು ಆಡಳಿತನ ಸಹ ನಡೆಸಿದ್ದಾರೆ. ಸೊ ಈ ಒಂದು ಟಿಪ್ಪು ಸುಲ್ತಾನ್ನ ಮಾಹಿತಿ ಇಷ್ಟಿದೆ. ಹೇಳ್ತಾ ಇರ್ಬೋದು. ಈ ಒಂದು ವಿಚಿತ್ರವಾದ ಸಂಗತಿ ಏನಂದರೆ, ಸೊ ಈ ಒಂದು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸು ಈ ಒಂದು ಲೊಕೇಶನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಇಲ್ಲೇ ಜಸ್ಟು 1 ಅಡಿ ಗ್ಯಾಪ್ ಬಿಡ್ದಿರಂಗೆ ನೆಕ್ಸ್ಟ್ ಕಾಂಪೌಂಡಲ್ಲಿ ಸೊ ಹಿಂದೂ ದೇವರ ಒಂದು ಟೆಂಪಲ್ನ ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ನೀವು ಅಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಕಡೆ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಇದೆ, ಸೊ ಈ ಕಡೆ ಹಿಂದೂ ದೇವಾಲಯ ಇದೆ. ಸೊ ಎರಡನ್ನೂ ಅಕ್ಕಪಕ್ಕದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದರೆ